ಬಿಬಿಎಂಪಿಯಿಂದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಬದಲಾವಣೆ ಏನೋ ಆಯಿತು. ಆದರೆ ಜನರ ಸಮಸ್ಯೆ ಬಗೆಹರಿತಾ ಇಲ್ಲ, ಬವಣೆಗಳು ತೀರ್ತಾ ಇಲ್ಲ, ಬದಲಾಗಿ ಇನ್ನಷ್ಟು ತೊಂದರೆ ಆಗ್ತಾ ಇದೆ. ಹೌದು, ಜಿಬಿಎ ಮಾಡಿದ ಅದೊಂದು ಎಡವಟ್ಟು ಬೀದಿ ಬದಿ ವ್ಯಾಪಾರಿಗಳಿಗೆ ಸಂಕಷ್ಟ ಎದುರಾಗುವಂತೆ ಮಾಡಿದೆ. ಈ ಕಡೆ ಜಿಬಿಎ ಐಡಿ ಕಾರ್ಡ್ ಕೊಡ್ತಾ ಇಲ್ಲ, ಆ ಕಡೆ ಪೊಲೀಸರು ವ್ಯಾಪಾರಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಏನಿದು ವ್ಯಥೆ ನೋಡೋಣ ಬನ್ನಿ. ಬೀದಿ ಬದಿ ವ್ಯಾಪಾರಿಗಳು ಸಣ್ಣ ಪುಟ್ಟ ಅಂಗಡಿ ಮುಂಗಟ್ಟುಗಳನ್ನ ಇಟ್ಕೊಂಡು ಒಪ್ಪತ್ತಿನ ಊಟ ಮಾಡಿ ಅಷ್ಟೋ ಇಷ್ಟೋ ಹಣ ಸಂಪಾದನೆ ಮಾಡ್ತಿದ್ರು. ಆದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅದೊಂದು ಎಡವಟ್ಟು ಸಾವಿರಾರು ಬೀದಿ ಬದಿ ವ್ಯಾಪಾರಿಗಳ ಕೈಗಳನ್ನ ಕಟ್ಟಿಹಾಕಿದೆ, ಹೊಟ್ಟೆಗೆ ಹಿಟ್ಟಿಲ್ಲದಂತೆ ಮಾಡಿದೆ. ಹೌದು, ಬಿಬಿಎಂಪಿಯಿಂದ ಜಿಬಿಎ ಆದ ಪರಿಣಾಮ ಅತಂತ್ರ ಸ್ಥಿತಿಗೆ ತಲುಪಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು. ಬೀದಿ ಬದಿ ವ್ಯಾಪಾರಿಗಳ ಐಡೆಂಟಿಟಿ ಕಾರ್ಡ್ ಮೇಲೆ ಈ ಹಿಂದೆ ಬಿಬಿಎಂಪಿ ಅಂತ ಪ್ರಿಂಟ್ ಆಗಿದೆ. ಆದ್ರೀಗ ಜಿಬಿಎ ಅಧಿಕಾರಕ್ಕೆ ಬಂದಿದ್ದು ಕಾರ್ಡ್ ಮೇಲೆ ಬದಲಾವಣೆ ಆಗ್ಬೇಕಿದೆ. ಸುಮಾರು 1.5 ಲಕ್ಷ ಬೀದಿ ಬದಿ ವ್ಯಾಪಾರಿಗಳು ನಗರದಲ್ಲಿ ಇದ್ದಾರೆ ಎನ್ನಲಾಗಿದೆ. ಹೀಗಾಗಿ ಕಾರ್ಡ್ ರೀಪ್ರಿಂಟ್ ಆಗ್ಬೇಕು, ಇಲ್ಲ ಬಿಬಿಎಂಪಿ ಬದಲು ಜಿಬಿಎ ಅಂತ ಸ್ಟಿಕ್ಕರ್ ಆಗ್ಬೇಕು. ಈಗ ಬೇರೆ 5 ಪಾಲಿಕೆ ಆಗಿದೆ. ಹೀಗಾಗಿ ಯಾವ ಪಾಲಿಕೆಗೆ ಸೇರ್ತಾರೆ ಅನ್ನೋದು ಗುರುತು ಮಾಡಬೇಕು. ವಾರ್ಡ್ ವಿಂಗಡಣೆಯಿಂದ ಹಳೆಯ ವಾರ್ಡ್ಗಳು ಈಗ ಬದಲಾಗಿದೆ, ಅದನ್ನು ಕೂಡ ಕಾರ್ಡ್ ಮೇಲೆ ಪ್ರಿಂಟ್ ಮಾಡಬೇಕು. ಹಾಗಾಗಿ ಏನ್ ಮಾಡುವುದು ಎಂಬ ಗೊಂದಲದಲ್ಲಿ ಜಿಬಿಎ ಇದೆ. ಆದ್ರೆ ಇದರಿಂದ ಬೀದಿ ಬದಿ ವ್ಯಾಪಾರಿಗಳು ಅತಂತ್ರರಾಗಿದ್ದು, ಸಮೀಕ್ಷೆ ಆಯ್ತು, ಗುರುತಿನ ಚೀಟಿ ಪ್ರಿಂಟ್ ಆಯ್ತು, ಆದ್ರೂ ಕಾರ್ಡ್ ಇಲ್ಲ ಅಂತ ಬೇಸರ ಹೊರಾಗ್ತಿದ್ದಾರೆ. ಈ ಕಡೆ ಪೊಲೀಸರು ಹಳೆ ಐಡಿ ಕಾರ್ಡ್ ಮಾನ್ಯತೆ ಇಲ್ಲ ಅಂತ ಅಂಗಡಿ ಹಾಕೋಕೆ ಬಿಡ್ತಿಲ್ಲ ಅಂತ ಬೀದಿ ಬದಿ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಇನ್ನೊಂದೇನಂತ ಹೇಳಿದ್ರೆ, ಈ ಸಮೀಕ್ಷೆಗೆ ಸುಮಾರು 1 ವರ್ಷ ಆಗಿದೆ. ಅವ್ರು ಐಡಿ ಕಾರ್ಡ್ ಲೇಟಾಗಿ ಪ್ರಿಂಟ್ ಮಾಡಿದ್ರು. ಈಗ ಐಡಿ ಕಾರ್ಡ್ ಕೊಡಿ ಅಂದರೆ ಇಲ್ಲ, ಅದರಲ್ಲಿ ಬಿಬಿಎಂಪಿ ಅಂತ ಬರೆದಿದೆ, ಆದರೆ ಈಗ ಜಿಬಿಎ ಅಂತ ಆಗಿದೆ, ಅದ್ರ ಮೇಲೆ ಸ್ಟಿಕ್ಕರ್ ಹಾಕ್ತೀವಿ, ಕೊಡ್ತೀವಿ, ಏನೇನೋ ಹೇಳ್ತಾ ಇದ್ದಾರೆ. ಅದು ಯಾವಾಗ ಮಾಡ್ತಾರೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಇದ್ರ ಮಧ್ಯದಲ್ಲಿ ಏನಾಗುತ್ತೆ, ಪೊಲೀಸವ್ರು ಬಂದುಬಿಟ್ಟು ನಮ್ಮ ಐಡಿ ಕಾರ್ಡ್ ನೋಡ್ಬಿಟ್ಟು ಇದು ಹಳೆ ಐಡಿ ಕಾರ್ಡು, ಇದು ಎಕ್ಸ್ಪೈರ್ ಆಗಿಬಿಟ್ಟಿದೆ, ಎಕ್ಸ್ಪೈರ್ ಆಗಿರೋ ಐಡಿ ಕಾರ್ಡ್ ಇಟ್ಕೊಂಡು ನೀವು ಹೆಂಗೆ ವ್ಯಾಪಾರ ಮಾಡ್ತೀರಾ ಅಂತ ಕೇಳ್ತಾರೆ. ನಾವು ಕೇಳೋದು ಇವ್ರಿಗೆ, ಪೊಲೀಸವ್ರಿಗೆ ಕರೆಕ್ಟ್ ಮಾಹಿತಿ ಕೊಡೋದು ನಮ್ಮ ಜವಾಬ್ದಾರಿನ, ಅವ್ರ ಜವಾಬ್ದಾರಿನ? ನಾವೇನು ಮಾಡೋಕ್ಕಾಗುತ್ತೆ ಅವ್ರು ಐಡಿ ಕಾರ್ಡ್ ಕೊಟ್ಟಿಲ್ಲ ಅಂದರೆ? ಸೊ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ, ಒಂದು ನಮ್ಗೆ ಐಡಿ ಕಾರ್ಡ್ ಬೇಗ ಕೊಟ್ಬಿಡಿ, ಅಥವಾ ನೀವು ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿ, ಹೊಸ ಐಡಿ ಕಾರ್ಡ್ ಬರೋ ತನಕ ಹಳೆ ಐಡಿ ಕಾರ್ಡೇ ವ್ಯಾಲಿಡ್ಡು. ಆಮೇಲೆ ಲಾಸ್ಟ್ ಟೈಮ್ ಸರ್ವೆಲ್ ಕವರ್ ಆಗದೆ ಇರೋರು ಈ ಟೈಮ್ ಕವರ್ ಆಗಿದ್ದಾರೆ, ಅವ್ರಿಗೊಂದು SMS ಬಂದಿದೆ ಅಕ್ನಾಲೇಜ್ಮೆಂಟ್, ಅದು ವ್ಯಾಲಿಡ್ ಅಂತ ನೀವು ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿ. ಅಟ್ಲೀಸ್ಟ್ ನಮಗೆ ಪೊಲೀಸವರು ತೊಂದರೆ ಕೊಡೋದು ನಿಲ್ಲಿಸ್ತಾರೆ. ಅದೇನೇ ಹೇಳಿ, ಜಿಬಿಎ ಮಾಡ್ಕೊಂಡಿರೋ ಗೊಂದಲಕ್ಕೆ ಎಡವಟ್ಟಿಗೆ ವ್ಯಾಪಾರಿಗಳ ದುಡಿಮೆಗಂತೂ ಕಲ್ಲು ಬಿದ್ದಂತಾಗಿದೆ. ಸಾಲದಕ್ಕೆ ಸರ್ವೆ ಮಾಡ್ತೀವಿ, ನಿಮಗೆ ಗುರುತಿನ ಚೀಟಿ ಕೊಡ್ತೀವಿ ಅನ್ನೋ ಭರವಸೆ ಬೇರೆ ಈ ಹಿಂದೆ ಕೊಟ್ಟಿದ್ರು. ಆದ್ರೆ ಸರ್ವೆ ಮಾಡಿ 1 ವರ್ಷ ಆಗ್ತಿದೆ. ಆಫೀಸ್ನಲ್ಲಿ ಕಾರ್ಡ್ ಇಟ್ಕೊಂಡು ಮರಿ ಮಾಡಿಸ್ತಿದ್ದಾರಾ ಅಧಿಕಾರಿಗಳು ಅನ್ನೋದು ಬೀದಿ ಬದಿ ವ್ಯಾಪಾರಿಗಳ ಪ್ರಶ್ನೆ. ಈ ಪ್ರಶ್ನೆಗೆ ಇನ್ನಾದ್ರೂ ಅಧಿಕಾರಿಗಳು ಉತ್ತರ ನೀಡಬೇಕಿದೆ. ಇಲ್ದಿದ್ರೆ ವ್ಯಾಪಾರಕ್ಕೆ ನಕಾರ ಎತ್ತುವುದನ್ನ ನಿಲ್ಲಿಸಬೇಕಿದೆ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು.